ನಮಸ್ಕಾರ. ನಾನು ಇವತ್ತು ನನ್ನ 4 ತಿಂಗಳ ಮಗುವಿನ ಎಣ್ಣೆ ಮಸಾಜ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮಗುವಿಗೆ ಎಣ್ಣೆ ಮಸಾಜ್ ಮಾಡೋದಂದರೆ ಸನಾತನ ಧರ್ಮದಿಂದನೂ ಒಂದು ಒಳ್ಳೆಯ ಪದ್ಧತಿಯಾಗಿದೆ. ಶಿಶುಗಳಿಗೆ ಎಣ್ಣೆ ಸ್ನಾನ, ಅಭ್ಯಂಗನ ಸ್ನಾನ ಮಾಡುವುದು ಒಂದು ಪವಿತ್ರ ಮತ್ತು ಆರೋಗ್ಯಕರ ಪದ್ಧತಿಯಾಗಿದೆ ಅಂತ ಹೇಳ್ಬೋದು. ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಮಗುವಿನ ಬೆಳವಣಿಗೆಗೆ ಸಹಾಯವಾಗುತ್ತೆ. ಓವರಾಲ್ ದೇಹದಲ್ಲಿ ಬೆಳವಣಿಗೆಗೆ, ಮಸಲ್ಸ್ ಮತ್ತು ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಬೋನ್ ಸ್ಟ್ರಾಂಗ್ ಆಗಲು ಸಹಾಯಕವಾಗುತ್ತದೆ. ನನ್ನ ಮಗುವಿಗೆ ನಾನು ಈ ರೀತಿಯೇ ದಿನಚರ್ಯದಲ್ಲಿ ನಾನು ಮಸಾಜ್ ಮಾಡಿ ಸ್ನಾನ ಮಾಡಿಸುವಂಥದ್ದು. ಈ ರೀತಿ ಎಣ್ಣೆ ಸ್ನಾನ ಮಾಡಿಸುವುದರಿಂದ ಮಗುವಿನ ದೇಹದ ಸಮಗ್ರ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಮತ್ತು ಹೀಗೆ ನಾವು ಮಸಾಜ್ ಮಾಡುವುದರಿಂದ, ಉತ್ತಮ ಮಸಾಜ್ ಕೊಡುವುದರಿಂದ ಉತ್ತಮ ನಿದ್ರೆ ಬರುತ್ತದೆ ಅಂತ ಹೇಳ್ಬೋದು. ಮಸಾಜ್ ಮಾಡಿದ ನಂತರ ಮಗು ಹೆಚ್ಚು ಶಾಂತವಾಗಿ ಮತ್ತು ಆಳವಾಗಿ ನಿದ್ರಿಸಲು ಸಹಾಯವಾಗುತ್ತದೆ. ಮತ್ತು ಈ ರೀತಿ ನಾವು ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇಮ್ಯುನಿಟಿ ಪವರ್ ಅನ್ನೋದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಮತ್ತು ಆಯುರ್ವೇದದ ಪ್ರಕಾರ ಅಭ್ಯಂಗನದಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ಹಾಗೆ ರಕ್ತ ಸಂಚಾರ ಸುಧಾರಣೆ ಆಗುತ್ತದೆ. ಮಗು ಮಲಗಿದ್ದಲ್ಲೇ ಮಲಗಿರುತ್ತಲ್ಲ ಮಗು, ಹಾಗಾಗಿ ಮಗುವಿನ ಬ್ಲಡ್ ಸರ್ಕ್ಯುಲೇಷನ್ಸ್ಗೆ ತೊಂದರೆ ಆಗುತ್ತೆ. ಆದ್ದರಿಂದ ಆಗಿನ ಕಾಲದಿಂದನೂ ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಎಣ್ಣೆ ಮಸಾಜ್ ಅನ್ನೋದು ಒಂದು ಒಳ್ಳೆಯ ಪದ್ಧತಿಯಾಗಿದೆ. ಇದರಿಂದ ಮಗುವಿನ ದೇಹದ ಬೆಳವಣಿಗೆಗೆ, ರಕ್ತ ಸಂಚಾರಕ್ಕೆ ಈ ರೀತಿ ಮಾಡೋದ್ರಿಂದ ಮಗುವಿನ ಅಂಗಾಂಗಗಳು ಮತ್ತು ಚರ್ಮಗಳ ಪೋಷಕಾಂಶಗಳು ಸಿಗಲು ಸಹಕಾರಿಯಾಗುತ್ತೆ. ಮತ್ತು ಈ ರೀತಿ ನಾವು ಮಗುವಿಗೆ ಎಣ್ಣೆ ಸಹಾಯ ಮಾಡಿಸೋದ್ರಿಂದ ಮಗುವಿಗೆ ಮತ್ತು ತಾಯಿ ಮಗುವಿನ ಬಾಂಧವ್ಯ ಹೆಚ್ಚಲು ಸಹಾಯವಾಗುತ್ತದೆ. ಯಾವ ರೀತಿ ಬಾಂಡಿಂಗ್ ಅಂತ ಅಂದರೆ, ಮಗು ನಮ್ಮನ್ನೇ ನೋಡ್ತಾ ಇರುತ್ತೆ, ಹಾಗೆ ನಾವು ಮಗುವನ್ನೇ ನೋಡ್ತಾ ಇರ್ತೀವಿ. ಅದಕ್ಕೆ ಖುಷಿ ಆಗ್ತಾ ಇರುತ್ತೆ ನಾವು ಎಣ್ಣೆ ಮಸಾಜ್ ಮಾಡ್ತಾಯಿದ್ರೆ. ಮಗುವಿನ ಮತ್ತು ತಾಯಿ ನಡುವಿನ ಬಾಂಧವ್ಯನ ಹೆಚ್ಚಿಸಲು ಇದು ಆಯಿಲ್ ಮಸಾಜ್ ತುಂಬ ಉಪಯೋಗಕಾರಿ ಅಂತಲೂ ಹೇಳ್ಬೋದು. ಮತ್ತು ಮಗುವಿನ ನರ ವ್ಯವಸ್ಥೆ ಅಭಿವೃದ್ಧಿಯಾಗಲು, ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟ್ ಆಗಲು ಇದು ಸಹಾಯಕಾರಿಯಾಗುತ್ತದೆ. ಮತ್ತು ಮಗು ಇದರಿಂದ ತುಂಬ ಖುಷಿಯಾಗಿರುತ್ತಲ್ವ, ಹಂಗಾಗಿ ನರ್ವಸ್ ಸಿಸ್ಟಮ್ಮು ತುಂಬ ಅಭಿವೃದ್ಧಿಯಾಗಲು ಸಹಾಯಕಾರಿಯಾಗುತ್ತೆ. ಇದರಿಂದ ಮಗು ಬೆಳವಣಿಗೆಯಲ್ಲಿ ಇಂಪ್ರೂವ್ಮೆಂಟ್ ಆಗಲು ಸಹಾಯಕವಾಗುತ್ತದೆ. ಮಗುವಿಗೆ ಬರೀ ಆಹಾರಗಳನ್ನ ಕೊಡೋದು ಅಷ್ಟೇ ಅಲ್ಲ, ಮಗುವಿಗೆ ಪ್ರೀತಿ, ಬಾಂಧವ್ಯ